ನಮಸ್ಕಾರ ಮಾರೇ, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಟು ಶಿವ್ ಟ್ರಾವೆಲ್ ಸ್ಟೋರೀಸ್. ಇವತ್ತು ನೋಡಿ ಕ್ರಿಸ್ಮಸ್ ದಿನ ನಾವು ಬೆಳಗ್ಗೆನೇ ಬೈಕ್ ಹಾಕ್ಕೊಂಡು ಹೊರಟಿದ್ದೀವಿ ಉತ್ತರಿ ಬೆಟ್ಟ. ಇದು ಆಲ್ಮೋಸ್ಟ್ ನಮ್ಮ ಬ್ಯಾಂಗ್ಳೂರಿಂದ ಒಂದು 70 to 75 ಕಿಲೋಮೀಟರ್ಸ್ ದೂರದಲ್ಲಿರುತ್ತೆ. ಅದು ಹೋಗಲಿಕ್ಕೆ 2 ದಾರಿ ಇದೆ. ಒಂದು ಕುಣಿಗಲ್ ದಾರಿಯಲ್ಲಿ ಹೋಗ್ಬೋದು, ಇಲ್ಲಾಂದರೆ ನೀವು ಆ ಕಡೆ ಮಾಗಡಿ ಕಡೆಯಿಂದನೂ ಬರ್ಬೋದು. ಬೇಸ್ಡ್ ಆನ್ ಯುವರ್ ಕನ್ವೀನಿಯೆಂಟ್, ನೀವು ಎಲ್ಲಿ ಸ್ಟೇ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್. ಬಟ್ ನಾವು ಇವತ್ತು ಹೋಗ್ತಾ ಕುಣಿಗಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಇನ್ನು 24 ಮಿನಿಟ್ಸ್ ತೋರಿಸ್ತಾ ಇದೆ ನನಗೆ, ಅನದರ್ 16 ಕಿಲೋಮೀಟರ್ಸ್ಟಿಗೂ. ನೋಡಿ ಫಾಗ್ ಹೆಂಗಿದೆ ಅಂತ ಮುಂದೆ ನೋಡ್ತಾ ಇದ್ದೀರಿ ನೀವು. ಬಟ್ ಚಳಿ ತುಂಬ ಕಡಿಮೆ ಇದೆ. ಇಟ್ಸ್ ಆಲ್ಮೋಸ್ಟ್ ಡಿಸೆಂಬರ್, ಈಗ ಇನ್ನೇನು ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ. ಬಟ್ ತುಂಬ ಫಾಗ್ ಏನಿಲ್ಲ, ಓಕೆ, ಮ್ಯಾನೇಜಬಲ್. ನಾವು ಆಲ್ಮೋಸ್ಟ್ ಈಗ ಒಂದು 10 ರೈಡರ್ಸ್ ಇದ್ದೀವಿ ಇವತ್ತು ಕ್ಲಬ್ನಲ್ಲಿ. ದೆರ್ ಆರ್ ಕಪಲ್ ಆಫ್ ನ್ಯೂ ಫೇಸಸ್ ಆಲ್ಸೋ ಯು ಕ್ಯಾನ್ ಸಿ ಟುಡೇ. ಐ ವಿಲ್ ಸಿ ಹೆಂಗಿರುತ್ತೆ ಉತ್ತರಿ ಬೆಟ್ಟ, ಹೇಗಿರುತ್ತೆ ಏನು ಅಂತ. ಸ್ವಲ್ಪ ಟ್ರೆಕ್ ಎಲ್ಲ ಇರುತ್ತೆ ಅಲ್ಲಿ, ನಾನು ನಿಮಗೆ ತೋರಿಸ್ತೇನೆ ಹೇಗಿರುತ್ತೆ ಅಂತ. ಸ್ಟಾರ್ಟ್ ಫ್ರಮ್ ನವೀನ್. ಧನುಷ್ ನೋಡು, ಕಾಣೋದೇ ಇಲ್ಲ ಮಾರೆ. ಮಧು ಎಷ್ಟು ಪ್ರಶಾಂತವಾಗಿದೆ ನೋಡಿ. ಮಂಜು ಬೀಳ್ತಾ ಇದೆ ಲೈಟಾಗಿ. ರಿಯಲಿ ವಾವ್. ನೀವು ಜಸ್ಟ್ ಬ್ಯಾಂಗ್ಳೂರಿಂದ ಒಂದು 75 ಕಿಲೋಮೀಟರ್ಸ್ ಬಂದರೆ ಸಾಕು, ಇಂಥದ್ದೊಂದು ವ್ಯೂ ಯು ಕ್ಯಾನ್ ಸಿ. ಅಲ್ಲಿ ಕಾಣ್ತಾ ಇದೆ ಅಲ್ಲ, ಅದೇ ಉತ್ತರಿ ಬೆಟ್ಟ. ಮುಂದೆ ಮೋಸ್ಟ್ಲಿ ನಿಮ್ಗೆ ಕಾಣ್ತಾ ಇದೆ ಅನಿಸುತ್ತೆ, ಉತ್ತರಿ ದುರ್ಗ. ಓಕೆ, ಇಲ್ಲಿಂದ ಒಳಗಡೆಗೆ ಒಂದು 2.5 ಕಿಲೋಮೀಟರ್ಸ್. ಎಲ್ಲ ಹಳ್ಳಿ ವಾತಾವರಣ, ತುಂಬ ಚಂದ ಅನ್ಸುತ್ತೆ ನೋಡ್ತಾನೆ. ಬಟ್ ಯಾರು ಎದ್ದಂಗಿಲ್ಲ, ಕ್ರಿಸ್ಮಸ್ಗೆ ರೆಸ್ಟ್ ಮಾಡ್ತಾವ್ರ ಎಲ್ಲ, ಜನನೇ ಕಾಣ್ತಾ ಇಲ್ಲ. ಉತ್ತರಿ ದುರ್ಗಾ ಗಿರಿಧಾಮ. ಓಕೆ, ಅದೇ ನೋಡಿ ಮುಂದೆ ಕಾಣ್ತಾ ಇದೆ ಅಲ್ಲ, ಅದೇ ಬೆಟ್ಟ. ಇಲ್ಲಿಂದ ಒಳಗಡೆಗೆ ಅರೌಂಡ್ 2 ಕಿಲೋಮೀಟರ್ಸ್ ಹೋಗ್ಬೇಕು. ಇಲ್ಲಿಂದ ಆಲ್ಮೋಸ್ಟ್ ನಿಮಗೆ ಸ್ವಲ್ಪ ಕರ್ವ್ ರೋಡ್ಸ್ ಇರುತ್ತೆ, ಸಣ್ಣ ರೋಡ್, ಬಟ್ ನೀಟಾಗಿ ಹಾಕಿದ್ದಾರೆ ಮಾತ್ರ. ಓ ಬ್ಯೂಟಿಫುಲ್ ಮ್ಯಾನ್. ಹೌದು, ಕೆಳಗಡೆ ಬಂದರೆ ಒಂದು ಟೆಂಪಲ್ ಇರುತ್ತೆ. ಅಲ್ಲಿ ಯು ಕ್ಯಾನ್ ಕೀಪ್ ಯುವರ್ ಲಗೇಜ್ ಹಿಯರ್. ಅಲ್ಲಿ ಬೇರೆ ಮನೆ ಇದೆ, ಅಲ್ಲಿ ಇಡ್ಬೋದು. ಸೊ ಈಗ ಆಲ್ಮೋಸ್ಟ್ ಸನ್ರೈಸ್ ಆಗುವ ಸಮಯ ಬಂದಾಯಿತು. 6ಗೆ ರೀಚ್ ಆಗ್ತೀವಿ ಅಂದ್ಕೊಂಡ್ವಿ, ಬಟ್ ಇಟ್ಸ್ ಆಲ್ರೆಡಿ ಬಿನ್ 7 o'clock. ಸೊ ನೋಡಿ ಸ್ಟಾರ್ಟ್ ಆಯಿತು ನಮ್ಮ ಟ್ರೆಕ್. ಇಲ್ಲಿಂದ ಹೀಗಿರುತ್ತೆ ಮೆಟ್ಲೆಲ್ಲ. ಅಷ್ಟು ದ್ವಾರ ಎಂತ ಸನ್ರೈಸ್. ಹಾಂ, ಸನ್ರೈಸ್ ಆಗ್ತಾ ಇದೆ. ನಾನು ಹೇಳಿದೆ ಆಲ್ರೆಡಿ, ಸನ್ರೈಸ್ ಕರ್ಕೊಂಬರ್ತೀನಿ ಅಂತ ಹೇಳಿದ್ನಲ್ಲ. ಸನ್ರೈಸ್ ಅಂದರೆ ಬಂದಾದ್ಮೇಲೆ ನೋಡೋದಲ್ಲ, ಬರ್ಬೇಕಾದ್ರೆ ನೋಡೋದು. ಕಣ್ಣಿಗೆ ಕಾಣಿಸ್ತಾ ಇದೆ. ಇಲ್ಲಿ ಏನು ಡಿಸ್ಕಷನ್ ಅಂದರೆ ಮೇಲೆ ಹತ್ತೋದ ಬೇಡ ಅಂತ. ಅಲ್ಲ, ಮೇಲೆ ಹತ್ತದ ಬೇಡ ಅಂತಲ್ಲ, ಯಾವ ಕಡೆ ಈ ಕಡೆಯಿಂದ ಹತ್ತದ ಆ ಕಡೆಯಿಂದ ಹತ್ತೋದ ಅಂತ. ಇಲ್ಲೊಂದು ಸಣ್ಣ ಅಂಗಡಿ ಇದೆ. ಸ್ವಲ್ಪ ಹೋಗ್ತಾ ನೋಡಿ ಹಿಂಗಿರುತ್ತೆ ದಾರಿ, ಬಟ್ ನಡಿಬೋದು, ತೊಂದರೆ ಏನಿಲ್ಲ.
ಇದು 2ನೇ ದ್ವಾರನ 3ನೇದು ಅನಿಸುತ್ತೆ ಮೋಸ್ಟ್ಲಿ ನಾವು ನೋಡಿದ್ದು. ಬಟ್ ನಡೀಲಿಕ್ಕೆ ಒಳ್ಳೆ ಏನು ಅಷ್ಟೊಂದು ಡಿಫಿಕಲ್ಟ್ ಅಂತ ಏನಿಲ್ಲ ಇಲ್ಲಿಯವರೆಗೂ. ಮುಂದೆ ನೋಡುವ. ಸೊ ಈಗಿನ ಜಸ್ಟ್ 10 ನಿಮಿಷ ಹತ್ತಿದ್ದೀವಿ ಅಷ್ಟೇ. ಬಟ್ ಒಳ್ಳೆ ವ್ಯೂ ಇದೆ. ವ್ಯೂ ಇಸ್ ಎಕ್ಸ್ಟ್ರೀಮ್ಲಿ ಗುಡ್. ಎಲ್ಲ ಹೋಗ್ಬೇಕಾಗತ್ತೆ. ಹೋದ್ಮೇಲೆ ಹಿಂಗಿರುತ್ತೆ. ದ್ವಾರ ಸಂಖ್ಯೆ 4. ಇದೊಂಚೂರು ಫುಲ್ ಇದಿದೆ. ದ್ವಾರ ಸಂಖ್ಯೆ ನೋಡಲ್ಲಿ 6. ಅದು ಬ್ಯಾಕ್ ಸೈಡ್ ಅದು ಬರುತ್ತೆ. ಹೋಗೋಣ ಪಕ್ಕ ಬರ್ತೀಯಾ? ಹೋಗಿ. ಹೌದಾ? ಅಲ್ಲ ನೋಡ್ತೀನಿ. ಆಲ್ಮೋಸ್ಟ್ ಮೇಲೆ ಬರ್ತಾ ಇದ್ದೀವಿ. ಇದೊಂದು ಹತ್ತಿದ್ರೆ ನೋಡು ಅಲ್ಲಿ ಟೆಂಪಲ್ ಇದೆ. ಸ್ವಲ್ಪ ಕ್ಲೈಂಬಿಂಗ್ ಇಲ್ಲಿ ಪೀಕ್ ಆಗಿದೆ. ಓ ನಿಧಾನ ನಿಧಾನ. ಸ್ವಲ್ಪ ಕಷ್ಟ ಆಗ್ತಾಯಿದಲ್ಲ. ಮತ್ತೆ ಅದು ಹತ್ತಿರ ಕಾಲು ಜುಮ್ಮ ಅನ್ಸುತ್ತೆ. ಇದಾದರೆ ಸ್ಟೆಪ್ಸ್ ಆದರೆ ಅಷ್ಟು. ಆಲ್ಮೋಸ್ಟ್ ಮೇಲೆ ಬಂದಿದ್ದೀವಿ. ನಾ ಎಷ್ಟೇ ಬೆಟ್ಟ ಹತ್ತಿದ್ರು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅವ್ರ ಒಂದು ಸುತ್ತ ಹಾಕುವ ದೇವಸ್ಥಾನ. ಓ ಇಲ್ಲಿದ್ದಾರೆ ಎಲ್ಲ. ಓ ಹಂಗೆ. ಸೊ ನಾವು ಆಲ್ಮೋಸ್ಟ್ 5:15 ನೆಲಮಂಗಲ ಟೋಲ್ ಪಾರ್ಲೇಜಿ ಟೋಲಿಂದ ಸ್ಟಾರ್ಟ್ ಮಾಡಿ ನೋಡಿ ಹಿಂದೆ ನೋಡಿ ನಿಮಗೆ ಕಾಣುತ್ತಲ್ಲ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ ವ್ಯೂ. ಒಂದು 1/2 an hour ಟ್ರೆಕ್ ಐ ಕ್ಯಾನ್ ಸೇ. ಆ್ಯಂಡ್ ಇಟ್ಸ್ ಈಸಿ. ಕೆಲವೊಂದು ಕಡೆ ಸ್ವಲ್ಪ ಡಿಫಿಕಲ್ಟ್ ಇದೆ. ರೆಸ್ಟ್ ಎವ್ರಿಥಿಂಗ್ ಈಸ್ ಫೈನ್. ಒಂದು 1/2 an hour ಮಾಡ್ಬೋದು. ಅಂದರೆ ನಿಮಗೆಲ್ಲ ಬೈ ಮೆಜರ್ಮೆಂಟ್ ಆಗಿ ತಗೊತೀನಿ ಅಂದರೆ ಒಂದು 1.5 kilometer ಇರ್ಬೋದು ಅಷ್ಟೇ. ಸೊ ಈಸಿನೇ ಬರ್ಬೋದು. ಇಟ್ಸ್ ವೆರಿ ನೈಸ್. ನಿಮ್ಗೆ ನೋಡಿ ಫಾಗ್ ಹೆಂಗಿದೆ ಅಂತ ತೋರಿಸ್ತೇನೆ ನೋಡಿ. ಇಲ್ಲೊಂದು ಟೆಂಪಲ್ ಇದೆ. ನಮ್ಮ ಸರೌಂಡಿಂಗ್ ನೋಡಿ ಹೇಗಿದೆ. ಈಗೆಲ್ಲ ಫುಲ್ಲು ಫಾಗ್ ಬಂತು. ಈಗ ಆಲ್ರೆಡಿ ಟೈಮು 8:15 ಆಗಿದೆ. ಬಟ್ ವೆದರ್ ಹೀಗಿದೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಉತ್ತರಿ ಬೆಟ್ಟ. ಸೊ ನಮ್ಮ ಉತ್ತರಿ ಬೆಟ್ಟದ ಟ್ರೂಪ್ ಇಲ್ಲಿದೆ. ಫಸ್ಟ್ ಧನುಷ್, ಮಧು, ಮನೀಶ್, ಅಲ್ಲಿ ನಮ್ಮ ಶಶಿ, ಸುರೇಶ್, ಡ್ರೋನ್ ನಿರಂಜನ, ಸುಧೀರ್ ಅಲ್ವಾ? ಕರೆಕ್ಟ್ ಅಲ್ವಾ? ಅಕ್ಷತಾ, ಅನುಷಾ, ಪ್ರದೀಪ್. ಸೊ ದಿಸ್ ಈಸ್ ಮೈ ಪ್ರೂಫ್ ಫಾರ್ ಟುಡೇಸ್ ರೈಡ್. ನೋಡಿ ನಮ್ಮ ನಿರಂಜನ್ ಡ್ರೋನ್ ಸೆಟಪ್ ಮಾಡ್ತಾ ಇದ್ದಾರೆ. ಈಗ ಇದು ಸೆಟಪ್ ಮಾಡಿ ತೆಗಿಯೋ ಡ್ರೋನ್ ಶಾಟ್ ಹೆಂಗೆ ಬರುತ್ತೆ ಗೊತ್ತಾ? ನೋಡಿ ಈ ಥರ ಬರುತ್ತೆ. ಮೇಲೆ ಬಂದ ಮೇಲೆ ವ್ಯೂ ಈ ಥರ ಇರುತ್ತೆ. ಏನೊಂದು ಕೇಳದು ನಮಗೆ, ಬೇರೇನು ಬೇಡವು ನಮಗೆ. ಒಲವೊಂದೇ ನಮಗೆ ದೇವರು, ಇನ್ಯಾರು ನಮಗೆ ಕಾಣರು. ನಮಗಿನ್ನು ಸರಿಸಾಟಿ ಯಾರು? ಎಂದೆಂದು ಮುಗಿಯದೇ ಇರಲಿ
ಈ ಪಯಣ ಸಾಗುತ್ತಲಿರಲಿ. ನಗು ನಗುತ್ತಾ ಹೀಗೆ ಬಾಳುವ, ಒಂದಾಗಿ ಮುಂದೆ ಹೋಗುವ, ಹಾಯಾಗಿ ಜೊತೆಯಾಗಿ ನಾವು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ಹೇ ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ಈ ವ್ಲಾಗ್ನ ಮುಗಿಸುವ ಸಮಯ ಬಂದಾಯಿತು ಸ್ನೇಹಿತರೆ. ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಲೆವ ಮನಕ್ಕೆ ನಿನ್ನ ನೆನಪು ಅತಿಯಾಗಿದೆ.